ಅಯ್ಯೋ ಭೂತ ಭೂತ ಏನಾಯ್ತು? ಭೂತ. ನಮ್ಮನ್ನ ನೋಡಿ ಯಾಕೆದ್ರು ಗೊತ್ತಾಯ್ದ್ಯಾ? ಅಯ್ಯೋ, ದೇವ್ರೇ. ಏನಾಯ್ತು ಏನಾಯ್ತು ತಾತ? ಯಜಮಾನ್ರು ಮತ್ತೆ ಬಂದ್ಬಿಟ್ರು. ನಾನು ಮೊದ್ಲೇ ಹೇಳಿರ್ಲಿಲ್ವಾ ನಿಮ್ಗೆ ನಮ್ಮ ವಸ್ತುಗಳನ್ನ ಮುಟ್ಬಾರ್ದು ಅಂತ? ಯಾಕೆ ಯಾಕೆ ಮುಟ್ಟಿದ್ದು ನೀವು? ಮಂಗ್ಯ ಮಂಗ್ಯ ನಮ್ಮ ವಸ್ತುಗಳನ್ನ ನಾವು ಹಾಕೊಳ್ದೆ ನೀನ್ ಹಾಕೋತ್ಯಾ? ನನ್ ಕೆನ್ನೆನ ಗಿಂಡದ್ರಾ? ಏನಾಯ್ತಮ್ಮ ಏನಾಯ್ತು? ನನ್ಗನ್ಸತ್ಯ ತಾತ್ಯ ಕಡೋರು ನಮ್ಮ ಬಂಗ್ಲೆಗ್ ಬಂದಿದ್ದಾರೆ. ಶಬಾಷ್ ಶಬಾಷ್ ಶಬಾಷ್, ಸಾಕ್ ಮಾಡಿ ಈ ನಾಟಕನ, ಇಲ್ಲ ಅಂದ್ರೆ ಕಪಾಳಕ್ಕೆ ಹೊಡಿತೀನಿ. ನೋಡಿ ನಮ್ಮನೆಗ್ ಬಂದು ನಮ್ಗೆ ಧಮ್ಕಿ ಹಾಕೋರ್ನ ನಾವ್ ಯಾವತ್ತೂ ಸುಮ್ನೆ ಬಿಡೋದಿಲ್ಲ. ಅಪ್ಪ ಹೇಳ್ತಾ ಇದ್ರು. ಅಬ್ಬಬ್ಬಬ್ಬಬ್ಬಬ್ಬ. ಅಯ್ಯೋ ಅದು ನಾನ್ ಹೇಳ್ಬೇಕು. ಬಾ ಇಲ್ಲಿ, ನೀನ್ ಹೇಳ್ದ್ಯಾ ಆದ್ರೆ ಅಪ್ಪ ಹೇಳೋದಿಲ್ವಾ? ತುಂಬಾನೇ ಅಪ್ಪಂದಿದ್ದಾರೆ, ಆದ್ರೆ ಅವ್ರು ಹೇಳ್ತಾರೆ, ಮಗ ಹೇಳ್ತಾನೆ ಬಾ ನೀನಿಲ್ಲಿ ಅಂತ, ಅಪ್ಪ ಹೇಳ್ತಾರೆ ಬಾ ಇಲ್ಲಿ ಅಂತ. ಬಾಯ್ಲಿ. ಯಾರು? ನಾನಾ? ನಾನ್ ಬರ್ಲಾ? ನೋಡಿ ನಾನ್ ಬಂದ್ಬಿಟ್ಟೆ. ಬನ್ನಿಗೆ ಇಷ್ಟೊಂದು ತಾಕತ್ ಎಲ್ಲಿಂದ ಬಂತು? ಅವನ್ ದೇಹದೊಳಗೆ ಆತ್ಮ ಇಲ್ಲ ತಾನೆ? ಹಾನಿ, ಇದೇನು ತಲಹರಟೆ ನಿಂದು? ಓ ಅಣ್ಣ, ನೀನು ಮಧ್ಯದಲ್ಲಿ ತಲೆ ಹಾಕ್ಬೇಡ. ಓಯ್, ಮಫ್ಲರ್ ನ ಟೈ ಅಂತ ಹೇಳ್ತಾ ಇದ್ಯಾ? ಮಿಸ್ ಕಾಟ್ಕರ್ನ ಅಣ್ಣ ಅಂತ ಹೇಳ್ತಿದ್ಯಾ? ಹೊಡಿ ಚಪ್ಪಾಳೆ. ಡಾಕ್ಟರ್ ಬಾಲು ಎದ್ದೇಳಿ, ಹನಿಗೇನಾಯ್ತು? ಅಯ್ಯೋ ಯಾರಾದ್ರೂ ಮೇಲೆತ್ತಿ, ನನ್ನ ಅಪ್ಪಚ್ಚಿ ಆಗ್ಬಿಟ್ಟಿದ್ದೀನಿ. ಏನಮ್ಮ ನಾಟಕ ಆಗೋಯ್ತಾ? ಯಾವ ನಾಟಕ? ನನ್ನನ್ನು ಹಪ್ಳ ಮಾಡಾಕ್ ಬಿಟ್ಟಿದ್ರು. ಬನ್ನಿ, ನಾವ್ ಈ ಬಟ್ಟೆನ್ ಯಾಕೆ ಹಾಕೊಂಡಿದ್ದೀವಿ? ಅಯ್ಯೋ ನಿಮಗೆ ನಾಚಿಕೆ ಆಗಲ್ವಾ? ನಮ್ಮ ಭಾವನೆಗಳ ಜೊತೆ ಆಟ ಆಡ್ತಿದ್ದೀರಲ್ಲ ನೀವು. ಏನ್ ನೀವು ಪಟ್ ಪಟ್ ಅಂತ ಬದ್ಲಾಗ್ತಾ ಇದೀರಲ್ಲ? ಏ ಮಂಗ್ಯ, ದೊಡ್ಡವ್ರಿಗೆ ಮರ್ಯಾದೆ ಕೊಟ್ಟು ಮಾತಾಡ್ಬೇಕು. ಅಪ್ಪ ಹೇಳ್ತಾ ಇದ್ರು. ಹೈ, ಈಗ್ಲೇ 2 ಕಪಾಳ ಕೊಡಿತೀನಿ, ಎಲ್ಲ ಸರಿ ಹೋಗುತ್ತೆ. ತಮಾಷೆ ಸರಿ, ಆದ್ರೆ ಯಾಕೆ ಜೋರಾಗಿ ಹೊಡ್ದೆ? ಈಗಿಂದೀಗ್ಲೇ ಬಂಗ್ಲೆ ಬಿಟ್ಟು ಹೋಗಿಲ್ಲ ಅಂದ್ರೆ ನಿನ್ ಕೆನ್ನೆ ಹೊಡೆದಾಕ್ತೀನಿ. ಅಪ್ಪ ಹೇಳ್ತಾ ಇದ್ರು. ಬಾ ಇಲ್ಲಿ, ಏನ್ ಹೇಳ್ತಿದ್ರು ನಿಮ್ಮಪ್ಪ? ಅವ್ರು ನಿಮ್ ಕಾಲ್ ಮುರಿತಿದ್ರಾ ಇಲ್ಲ ಅಂದ್ರೆ ನೀವು ನಮ್ ಕಾಲ್ ಮುರಿತಿದ್ರಾ? ಕನ್ಫ್ಯೂಷನ್ ಇಂದ ಹೊರಗ್ ಬನ್ನಿ, ಈಗ ಹೇಳಿ ಅವ್ರು ಏನ್ ಮಾಡ್ತಿದ್ರು ನಮ್ಗೆ ಅಂತ. ಇರು, ನಿನ್ನ ಈ ಬಂಗ್ಲೆಯಿಂದ ಈಗ್ಲೇ ಆಚೆ ಹಾಕ್ತೀನಿ. ಶಾಂತವಾಗಿ ಯಜಮಾನ್ರೆ, ಶಾಂತವಾಗಿ. ಶಾಂತಿ ಅಂತೆ ಶಾಂತಿ. ನೀನ್ ಹೋಗು ಧನ್ಯ, ನೀನ್ ಹೋಗು. ಧನ್ಯ? ತಾತಾಗೆ ಧನ್ಯ ಅಂತ ತಾತ ಮತ್ತೆ ದೊಡ್ಡ ತಾತ ತಾನೇ ಹೇಳ್ತಾ ಇದ್ದಿದ್ದು. ಅಯ್ಯೋ ಹಾಗಿದ್ರೆ ನಾವ್ಯಾರು? ಗಾಡ್, ಅಂದ್ರೆ ನಿಜವಾಗ್ಲೂ ಹನಿ ಬನಿ ಒಳಗೆ ಆತ್ಮ ಸೇರ್ಕೊಂಡಿದೆ. ಅಯ್ಯೋ ತಾತ, ಇವರು ನಮ್ಮ ಅತಿಥಿಗಳು, ದಯವಿಟ್ಟು ಬಿಟ್ಬಿಡಿ ಅವ್ರನ್ನ. ಇವರು ಅತಿಥಿಗಳಾದ್ರೆ ನಮ್ಮ ಸಂಸ್ಕಾರ ಮತ್ತೆ ಅವರ ಸಂಸ್ಕೃತಿ ಎಲ್ಲಿದೆ? ಸಂಸ್ಕೃತಿ ಅಂದ್ರೆ? ನೋಡಮ್ಮ, ನನಗ್ ಗೊತ್ತಿದೆ ಸಂಸ್ಕೃತಿ ಅಂದ್ರೆ ನನಗೆ ಏನಂತ ನನಗ್ ಗೊತ್ತಿದೆ. ಏನಾದ್ರೂ ಮಾಡಿ ಒಳ್ಳೇದಾಗ್ಲಿ, ನಾನ್ ಎಲ್ಲಾ ಭಾಷೆ ಮಾತಾಡ್ತೀನಿ. ಇವ್ರ ಮಾತನ್ನ ಏನ್ ಕೇಳ್ತೀಯ? ನಡಿ ಅಲ್ಲೋಗ್ ನೋಡೋಣ ನಮ್ ಬಾಡ ಏನಾಗಿದೆ ಅಂತ. ನಡಿ. ಅಬ್ಬಬ್ಬಬ್ಬ, ಈ ಬಾಕ್ಸ್ ಯಾಕೆ ಇಲ್ಲಿಟ್ಟಿದ್ದಾರೆ? ಓ ತಮ್ಮ, ಇಷ್ಟು ದೊಡ್ಡ ಬಾಕ್ಸ್ ನಾ ಯಾವತ್ತೂ ನೋಡಿರ್ಲಿಲ್ಲ. ಅಯ್ಯೋ, ಇಲ್ಲೇನಾಗ್ತಿದೆ ಅಂತ ನೋಡು ಬಾಬು. ಡಬ್ಬ ನೋಡು, ಸಣ್ಣವ್ರನ್ನೆಲ್ಲ ಕೂಡ ಹಾಕಿದ್ದಾರೆ. ಆ ಗ್ಲಾಸ್ ನ ಹೊಡೆದು ಎಲ್ಲಾರನ್ನೂ ಆಚೆ ತರ್ತೀನಿ. ಅಯ್ಯೋ ನಿಲ್ಸಿ ತಾತ ಅವ್ರೇ, ಏನ್ ಮಾಡಕ್ ಹೊರಟಿದ್ದೀರಾ ನೀವು? ಬೆವರು ಬರ್ತಾ ಇದೆ, ಇದು ಬೇಸಿಗೆ ಸೀಸನ್. ಇದು ಡಬ್ಬಾ ಟಿವಿ ಅಂದ್ರೆ ಟೆಲಿವಿಷನ್. ಹೊಡಿ ಚಪ್ಪಾಳೆ. ಅಯ್ಯೋ ತಾತ, ಅದು ಹಾಗಲ್ಲ. ನಿಮ್ಮ ಕಾಲದಲ್ಲಿ ಫೋಟೋ ಇತ್ತಲ್ಲ, ಅದೇ ತರ ಇದು ಎಲ್ಲಾ ಮನೆಯಲ್ಲೂ ಇರುತ್ತೆ. ಈ ಫ್ಯಾನ್ ಇದೆಯಲ್ಲ, ಅದ್ರ ಬದಲು AC ಇರುತ್ತೆ. ಕೇಸಿನ ಅಯ್ಯೋ, ಕೆಸಿ ಗೀಸಿ ಏನೂ ಇಲ್ಲ, ಎಸಿ ಇದೆ, ಏರ್ ಕಂಡೀಷನರ್. ಅರ್ಥ ಆಯ್ತಾ? ಶೆಕೆಲೆ ತಣ್ಣಗಿರೋ ಗಾಳಿ ಕೊಡುತ್ತೆ. ಎಂತ ಕಾಲ ಬಂತು ಗಣಪತಿ. ಹಾ, ಅಪ್ಪ ಹೇಳ್ತಿದ್ರು. ಅಬ್ಬಬ್ಬಬ್ಬಬ್ಬ. ಅಪ್ಪ ಅಂತೂ ದೊಡ್ಡ ಜ್ಞಾನಿ ಆಗಿದ್ರು ಗಣಪತಿ. ಅವರು ಎಷ್ಟೋ ವರ್ಷದಿಂದಲೇ ಹೇಳಿದ್ರು ಈ ತರ ವಸ್ತುಗಳು ಬರುತ್ತೆ ಅಂತ. ಎಲ್ಲ ಬದಲಾಗ್ಬೇಕು, ಆದ್ರೆ ಸಂಸ್ಕೃತಿ ಮತ್ತೆ ಸಂಸ್ಕಾರ ಮಾತ್ರ ಬದಲಾಗಬಾರದು. ಅಪ್ಪ ಹೇಳ್ತಿದ್ರು. ಹಾ, ಈಗ ನಾನ್ ಹೇಳ್ತೀನಿ. ಇವರೆಲ್ಲರೂ ಬಟ್ಟೆ ನೋಡು, 9 ಗಜದ ಸೀರೆ ಉಟ್ಕೋಬೇಕು. ನಾನು ರೈತ ಅಲ್ಲ, ದಹಿ ಕುಡಿಯೋದು. ಸ್ಯಾರಿ ಎಲ್ಲ ಪ್ಯಾಂಟ್ ಹಾಕೊಂಡ್ರೆ ಚೆನ್ನಾಗ್ ಕಾಣೋದು. ಹೊಡಿ ಚಪ್ಪಾಳೆ. ಹಾಕೊಂಡ್ ನೋಡ್ಬೇಕು ಊರ್ನಲ್ಲಿ ಸಂಸ್ಕಾರ ಮತ್ತೆ ಸಂಸ್ಕೃತಿ ಬದುಕಿದ್ಯಾ ಅಂತ. ಬಾ ಹೋಗ್ ನೋಡೋಣ ಏನೇನಿದೆ ಅಂತ. ತಮ್ಮ, ನನ್ಗಂತೂ ತುಂಬಾ ದಿನದ ಮೇಲೆ ಎತ್ತಿನ ಗಾಡಿ ಮೇಲೆ ಬಂದು ತುಂಬಾ ಖುಷಿ ಆಗ್ತಾ ಇದೆ. ಇಲ್ಲಿ ಫೋನಲ್ಲಿ ಹೆಂಗ್ ಬರ್ತೀಯಾ?
ಅಲ್ಲೇ ಇರು, ಕೇಳು. ನಾನಿವಾಗ ಹೊರಗಡೆ ಸುತ್ತಾಡಕ್ ಬಂದಿದ್ದೀನಿ. ನೀನಿಲ್ಲಿ ಲೋನ್ ಕೊಡಕ್ ಆಗೋದಿಲ್ಲ. ನಾನು ನಗರದಲ್ಲಿದ್ರೆ ಅಲ್ಲೂ ಕೂಡ ಲೋನ್ ಕೊಡಕ್ ಆಗ್ತಿರ್ಲಿಲ್ಲ. ಯಾಕಂದ್ರೆ ನನಗೆ ಲೋನ್ ಬೇಡವೇ ಬೇಡ, ಗೊತ್ತಾಯ್ತಾ? ಏ ಬಾಬು, ಇವನ್ ಕೈನಲ್ಲಿ ಏನ್ ಇಟ್ಕೊಂಡಿದ್ದಾನೆ? ಆತ್ಮಗಳ ಜೊತೆ ಏನಾದ್ರೂ ಮಾತಾಡ್ತಾ ಇದ್ದಾನಾ? ಅಯ್ಯೋ, ಇದು ಮೊಬೈಲು. ಇದ್ರಲ್ಲಿ ವ್ಯಕ್ತಿ ಎಷ್ಟೇ ದೂರ ಇದ್ರು ಅವ್ರ ಜೊತೆ ಮಾತಾಡಬಹುದು. ಆದ್ರೆ ಮನುಷ್ಯ ಎದ್ ನಿಂತ್ಕೊಂಡ್ರೆ ಆಗ್ಲೂ ಮಾತಾಡ್ಬೋದು. ಅಬ್ಬಬ್ಬಬ್ಬ, ಒಳ್ಳೆ ವಸ್ತು, ನಾವೇ ಇಟ್ಕೊಳ್ಳೋಣ. ಹೇಳೋ ನಕ್ಷೆ ಎಲ್ಲಿದೆ ಅಂತ. ಇಲ್ಲ ಅಂದ್ರೆ ನಾವು ನಿಮ್ ಕೈ ಕಾಲನ ಮುರಿದಾಕ್ಬಿಡ್ತೀವಿ. ಅವ್ರ ಎಲ್ರನ್ನು ನೆಗೆದು ಹಿಡ್ಕೊಂತೀನಿ. ಸಾಮಾನ್ ತಗೊಂಬನ್ನಿ. ತಾತ, ಅದು ತಾತ್ಯ ಅಲ್ಲ, ಅವನ್ ಮಗ ಟಿಂಡ್ಯ. ಊರಲ್ಲೆಲ್ಲ ಜೋರ್ ಮಾಡಿ ಲೂಟಿ ಮಾಡ್ತಾನೆ, ದುಡ್ಡೆಲ್ಲ ಕಿತ್ಕೊಂಡು ಹೋಗ್ತಾನೆ. ಜಲ್ದಿ ಮಾಡಿ, ಇಲ್ಲಾಂದ್ರೆ ನೆಗೆದು ಹಿಡ್ಕೊಂತೀನಿ. ಇವತ್ತು ನಾವು ಲೂಟಿ ಮಾಡ್ತೀವಿ. ಎಲ್ಲಿದೆ ನಮ್ಮ ನಿಧಿ? ಅಯ್ಯೋ, ಬಾಬುರಾವ್ ಮತ್ತೆ ಗಣಪತಿರಾವ್ ಭೂತ ಇರ್ಬೇಕು. ನನಗೆ ಹೊಡಿತೀರಾ? ನನಗೆ ನೆಗೆದು ಹಿಡ್ಕೊಂತೀನಿ ನಿಮ್ಮನ್ನ. ಅರೆ, ನೆಗೆದು ನಿಮ್ಮನ್ನ ಹಿಡ್ಕೊಂತೀನಿ. ಅಯ್ಯೋ, ಭೂತ ಆಗಿ ಹೆಂಗ್ ಹಿಡ್ಕೋತೀಯ? ಸುಮ್ನಿರು, ನನಗೆ ಹೇಳ್ಕೊಡ್ತೀಯಾ? ಹೋಗಿ ಹಿಡ್ಕೋ ಅವ್ರನ್ನ. ಹೊಡಿ. ನಡಿ ಬಾಬು, ಇವನನ್ನು ಮೇಲೆ ಕಳಿಸ್ಬಿಡೋಣ. ಡಬ್ಬ ಖಾಲಿ ಇದೆ, ಬಾಟ್ಲು ಖಾಲಿ ಇದೆ. ಇವ್ರ ಗ್ರಹಚಾರ ಇವತ್ತು ಹತ್ರ ಬಂದಿದೆ. ಹೊಡಿ ಚಪ್ಪಾಳೆ. ಬನ್ನಿ ಪಾಪ, ಇವ್ರಿಗೆ ತುಂಬಾ ಹೊಡೆದ್ಬಿಟ್ರಿ. ಆದ್ರೆ ಯಾಕೆ ಕೊಡ್ದ್ವಿ? ಅರೆ, ನೆಗೆದು ಎಲ್ರನ್ನ ಹಿಡ್ಕೊಂತೀನಿ. ಶ್ರೀಮಂತ ಗಣಪತರಾವ್ ಬಾಬುರಾವ್ಗೆ ಜಯವಾಗಲಿ. ಶ್ರೀಮಂತ ಗಣಪತರಾವ್ ಬಾಬುರಾವ್ಗೆ ಜಯವಾಗಲಿ. ಶ್ರೀಮಂತ ಗಣಪತರಾವ್ ಬಾಬುರಾವ್ಗೆ ಜಯವಾಗಲಿ. ಪಿಕಾಸ್ ಅವರು ಬರ್ದಿರೋ ಚಿತ್ರ ನೋಡು. ಆತ್ಮ ಬಂದು ಹೋಗುತ್ತೆ, ಏನ್ ನಮ್ ಪಾಡು. ಓಹೋ, ನಾನು ಒಂದ್ ವಿಷಯನ ಗಮನಿಸಿದ್ದೀನಿ. ಗಡಿಯಾರದಲ್ಲಿ ಯಾವಾಗ ಗಂಟೆ ಶಬ್ದ ಆಗುತ್ತೋ ಅವಾಗ ಆತ್ಮ ಬರುತ್ತೆ, ಮತ್ತೆ ಯಾರಾದ್ರೂ ಚಪ್ಪಾಳೆ ಹೊಡೆದ್ರೆ ಅದು ಹೊರಟೋಗುತ್ತೆ. ಬಾಯಿಲಿ ನೀವೇನ್ ಹೇಳ್ತೀರಾ ನಮ್ಗೆ ಅರ್ಥ ಮಾಡಿಸಿ. ಗಂಟೆ ಮತ್ತು ಚಪ್ಪಾಳೆ ಆತ್ಮಕ್ಕೇನ್ ಸಂಬಂಧ? ಅದು ನನ್ ತಲೆಗೆ ಹೋಗ್ಸಿ. ಗೊತ್ತಿಲ್ಲ, ಆದ್ರೆ ಈ ತರ ಆಗ್ತಿದೆ. ಇರೋ ಸಾಮಾನುಗಳನ್ನೆಲ್ಲ ಪ್ಯಾಕ್ ಮಾಡ್ಬೇಕಾಗತ್ತೆ. ಈ ಮಾತನ್ನ ನಾವು ಚೆಕ್ ಮಾಡ್ಬೇಕಾಗತ್ತೆ. ಹೊಡಿ ಚಪ್ಪಾಳೆ. ಬನ್ನಿ, ಇವ್ರೀಗ ಮಗುನ ಮೇಲೆತ್ತಿದ್ದಾರೆ, ಮತ್ತೆ ಹಿಡ್ಕೊಳ್ಳೋರಿದ್ದಾರೆ. ಅಯ್ಯೋ, ಏನ್ ಮಾಡ್ತಾ ಇದ್ದೀರಾ? ಕೆಳಗಿಳಿಸಿ. ಡಿಸ್ಕೋಗ್ ಹೋಗ್ಬೇಕಾದ್ರೆ ಫಾರ್ಮಲ್ ಹಾಕೊಂಡು ಹೋದ್ರು, ಇವರಿಬ್ರು ನಾರ್ಮಲ್ ಆಗೋದ್ರು. ಹಾ, ಈಗ ಗಂಟೆ ಹೊಡಿ. ಎಲ್ಲೋಡಿ ಗಂಟೆ. ನಿಮ್ಮೆಲ್ರಿಗೂ ನಮಸ್ಕಾರ. ನಿಮ್ಗಳನ್ನ ನಮ್ಮಷ್ಟು ಯಾರು ಕೇರ್ ಮಾಡೋದಿಲ್ಲ. ನೋಡಿದ್ರ, ಆತ್ಮಗಳು ವಾಪಸ್ ಬಂದ್ವು. ಬಾಬುರಾವ್ ಗಣಪತರಾವ್ಗೆ ಜೈ. ಬಾಬುರಾವ್ ಗಣಪತರಾವ್ಗೆ ಜೈ. ನಮ್ಮನ್ನ ರಕ್ಷಣೆ ಮಾಡೋರು ಬಂದಿದ್ದಾರೆ. ನಾವ್ ಇವ್ರಿಗೆ ಸ್ವಾಗತ ಮಾಡೋಣ. ಇವತ್ತು ಊರಲ್ಲಿ ಉತ್ಸವ ನಡೆಯುತ್ತೆ. ಬಾಬುರಾವ್ ಗಣಪತರಾವ್ಗೆ ಜೈ. ಬಾಬುರಾವ್ ಗಣಪತರಾವ್ಗೆ ಜೈ. ಬಾಬುರಾವ್ ಗಣಪತರಾವ್ಗೆ ಜೈ.
ಬಾಬು ಇದು ಒಳ್ಳೆ ವಸ್ತು ಇದೆ ಅಪ್ಪ ಹೇಳ್ತಿದ್ರು. ಅಪ್ಪ ಏನ್ ಹೇಳ್ತಿದ್ರು? ಅವ್ರ ಟೈಮಲ್ಲಿ ಈ ವಸ್ತುನೇ ಇರ್ಲಿಲ್ಲ. ನಾನು ಹೇಳೋದೇನು ಅಂತಂದ್ರೆ ಇದು ತುಂಬಾ ಒಳ್ಳೆ ವಸ್ತು, ಇದನ್ನ ನಾನು ಹೇಳ್ತಾ ಇದ್ದೀನಿ. ಮತ್ತೆ ಅಪ್ಪ ಏನ್ ಹೇಳ್ತಿದ್ರು? ಒಳ್ಳೆ ವಸ್ತು ಹಳ್ಳಿನಲ್ಲಿ ಎಲ್ಲರ ಹತ್ರ ಇರ್ಬೇಕು ಅಪ್ಪ ಹೇಳ್ತಿದ್ರು. ಅವರು ಯಾವಾಗ್ಲೂ ಸರಿ ಹೇಳ್ತಿದ್ರು. ಗ್ರಾಮಸ್ಥರೇ, ನೀವೆಲ್ಲರೂ ಈ ವಸ್ತುನ ಖರೀದಿ ಮಾಡಿ. ಈ ಬಾಬುರಾವ್ ಅವರು ಏನ್ ಹೇಳ್ತಿದ್ದಾರೆ? ಅಯ್ಯೋ ಬಾಬುರಾವ್ ಅವ್ರೆ, ತಿನ್ನೋದಕ್ಕೆ ದುಡ್ಡೇ ಇಲ್ಲ, ಮೊಬೈಲು ಇಲ್ಲ, ಅದನ್ನ ಹೆಂಗ್ ತಗೊಳ್ಳಿ ಈಗ? ನಮ್ಮ ವಾಡಿಯಲ್ಲಿ ಅಷ್ಟೊಂದ್ ಬರ್ತಾನ? ಹೌದು ಯಜಮಾನ್ರೆ, ನಮಗೆ ಬೆಳೆ ಬೆಳೆಯೋದಕ್ಕೆ ಔಷಧಿ ತಗೊಳ್ಳೋದಕ್ಕೂ ದುಡ್ಡಿಲ್ಲ. ನೀವ್ ಏನ್ ಹೇಳ್ತಾ ಇದ್ದೀರಾ? ಯಾರು ವ್ಯವಸಾಯ ಮಾಡ್ತಿಲ್ಲ ಸಾಹೇಬ್ರೆ. ಗಣಪತಿ ಸರಿಯಾಗಿ ಹೇಳ್ತಿದ್ರೆ. ನಾವು ನಾಳೆಯಿಂದ ನಕ್ಷೆ ತಗೊಂಡು ಖಜಾನೆ ಹುಡ್ಕಕ್ ಹೋಗೋಣ. ಆಮೇಲೆ ನಮ್ಮ ವಾಡೆ ಜನಕ್ಕೆ ಹಂಚ್ಬಿಡೋಣ. ಈ ಶಂಟ್ಯಾ ಟಿಂಗೂರ್ ಪಕ್ಕ ಖುಷಿ ಆಗ್ತಾನೆ. ಸಾಹೇಬ್ರೆ, ಅನುಮಾನ ಪಕ್ಕ ಇದೆ. ಅಂದ್ರೆ ಅವರು ಬಾಬುರಾವ್ ಮತ್ತೆ ಗಣಪತರಾವೇ ಆಗಿದ್ದಾರೆ. ನೆಗದು ಹಿಡ್ಕೊಂತೀನಿ ಅವ್ರನ್ನ. ಅದು ಬೆಕ್ ಮಾಡೋದು, ನೀವು ಮನುಷ್ಯ ಬಾಸ್. ಅರೆ ಸುಮ್ನಿರು. ಅರೆ ನಮ್ಮ ತಾತ ತಾತಿಯನ ಕನಸು ಪೂರ್ತಿಯಾಗುತ್ತೆ. ನಾನು ಅವರಿಂದ ಕೇಳ್ಕೊಂತೀನಿ ಆ ನಿಧಿನ ಎಲ್ಲಿ ಬಚ್ಚಿಟ್ಟಿದ್ದಾರೆ ಅಂತ. ಅವರಿಬ್ರು ಖಜಾನೆನೆಲ್ಲ ಹಳ್ಳಿ ಜನಕ್ಕೆ ವಾಪಸ್ ಕೊಡ್ಬೇಕು ಅಂತ ಮಾತಾಡ್ಕೊತಾ ಇದ್ದಾರೆ. ಅರೆ ಅವ್ರು ಮಾಡ್ಲಿ ಬಿಡು. ಆ ನಿಧಿನ ನಾವ್ ಕದ್ರಾಯ್ತು. ನಾಳೆ ಬೆಳಗ್ಗೆ ಅವನು ಅವ್ರ ಹುಡುಗರ ಜೊತೆಗೆ ಕಳೆದೋಗಿರೋ ನಕ್ಷೆನ ಹುಡ್ಕೋದಕ್ಕೆ ಅಂತ ಹೋಗ್ತಾ ಇದ್ದಾನೆ. ಅರೆ ನಾವು ನಾಳೆ ಬೆಳಗ್ಗೆ ಅವ್ರನ್ನ ಹಿಂಬಾಲಿಸೋಣ. ಅವ್ರಿಗೆ ನಿಧಿ ಸಿಗ್ತಾ ಇದ್ದಾಗೆ ನಾವ್ ಅವ್ರ ಮೇಲೆ ನೆಗೆದು ಹಿಡ್ಕೊಳ್ಳೋಣ. ಅಬ್ಬಬ್ಬಬ್ಬಬ್ಬ, ನಕ್ಷೆ ಇಲ್ಲೇ ಎಲ್ಲೋ ಇರ್ಬೇಕು. ತಾತ ಒಂದು ಮಾತು ಹೇಳಿ, ನಕ್ಷೆನ ಇಷ್ಟು ದೂರ ಯಾಕೆ ಇಟ್ರಿ ನೀವು? ಯಾಕಂದ್ರೆ ಅಪ್ಪ ಹೇಳ್ತಾ ಇದ್ರು. ಅಣ್ಣ ನನಗೀಗ ತಲೆ ಕೆಡ್ತಿದೆ. ಅರೆ ಅಪ್ಪಾಜಿ ಇಂಥ ನಿಧಿ ನಕ್ಷೆನ ಇಲ್ಲಿ ಬಚ್ಚಿಡೋಕೆ ಯಾಕೆ ಹೇಳಿದ್ರು? ಅದನ್ನ ಇವನು ಹೇಳಿಲ್ಲ, ನಿನ್ಗೇನು ಅರ್ಥ ಆಗಿಲ್ಲ. ಅದನ್ನ ನಾನ್ ಬಚ್ಚಿಟ್ಟಿದ್ದು. ನಾನು ಕೂಡ ಇಲ್ಲೇ ಎಲ್ಲೋ ಹತ್ರದಲ್ಲೇ ಬಚ್ಚಿಟ್ಟಿದ್ದೀನಿ. ನಾನು ಕೂಡ. ಅಯ್ಯೋ, ಎಲ್ ಬಚ್ಚಿಟ್ಟಿದ್ದೀರಾ? ಇನ್ನು ಎಷ್ಟು ದೂರ ಹೋಗ್ಬೇಕು? ಓ ಅಣ್ಣ, ನಡೀತಾ ಇರೋ. ಮೊದ್ಲು ನಾನು ಹೋಗ್ತೀನಿ. ಅಯ್ಯೋ, ನೋಡ್ಕೊಂಡು ಹೋಗ್ರಿ. ಅರೆ ಇನ್ನು ಎಷ್ಟು ದೂರ ಇದೆ? ಬದುಕೊಂಡ್ವಿ. ಮುಖದ ಮೇಲೆ ಹೋಗಿತೀಯಾ? ನಿನ್ನ ನೆಗದು ಹಿಡ್ಕೊಂತೀನಿ ನಾನು. ಆ ದೇವಸ್ಥಾನದ ಸುತ್ತಮುತ್ತಲೇ ಬಚ್ಚಿಟ್ಟಿದ್ದು. ಬಾಬು, ನಾನು ಇದೇ ದೇವಸ್ಥಾನ ಸುತ್ತಮುತ್ತ ಬಚ್ಚಿಟ್ಟಿದ್ದೀನಿ. ಗಣಪತಿ ನಡಿ ಬೇಗ ನಡಿ. ಆದಷ್ಟು ಬೇಗ ನಕ್ಷೆನ ಹುಡುಕ್ಬೇಕು. ಬನ್ನಿ. ನಕ್ಷೆ ಮತ್ತು ನಿಧಿ ಎರಡು ನಂದೇ ಆಗುತ್ತೆ. ಇದೇ ದೇವಸ್ಥಾನ ಅದು. ಆ ನಕ್ಷೆ ಇಲ್ಲೇ ಎಲ್ಲೋ ಇರ್ಬೇಕು. ಅಯ್ಯೋ, ಎಲ್ ಬಚ್ಚಿಟ್ಟಿದ್ದೆ? ಕೆಸರಲ್ಲಿ ಕಮಲ ಹರಳುತ್ತೆ. ಈಗ ನಕ್ಷೆ ಸಿಕ್ಬಿಡುತ್ತೆ. ಹೊಡಿ ಚಪ್ಪಾಳ. ಅಯ್ಯೋ ನಾವೆಲ್ ಬಂದ್ವಿ. ಬನ್ನಿ, ಈ ದೇವಸ್ಥಾನ ಎಷ್ಟ್ ಚೆನ್ನಾಗಿದೆ ಅಲ್ವಾ? ನನ್ ಫೋಟೋ ತೆಗಿತ್ಯಾ? ರೆಡಿ, ಸ್ಮೈಲ್. ಇಲ್ಲಿ ಕೋತಿ ಉಯ್ಯಾಲೆ ಆಡ್ತಾ ಇತ್ತು, ಇವರು ಮತ್ತೆ ಮರ್ತಾ ಇತ್ತು. ಹೊಡಿ ಚಪ್ಪಾಳೆ. ಇಲ್ಲ, ಚಪ್ಪಾಳೆ ಅಲ್ಲ, ಗಂಟೆ ಹೊಡಿರಿ. ಸ್ಮೈಲ್. ಗಣಪತಿ ನಕ್ಷೆ ಎಲ್ಲೇ? ನಾನಂತೂ ಇಲ್ಲೇ ಬಚ್ಚಿಟ್ಟಿದ್ದೆ. ಈ ಜಾಗ ಪೂರ್ತಿ ಬದಲಾಗಿ ಹೋಗ್ಬಿಟ್ಟಿದೆ. ನೆನ್ಪಾಯ್ತು, ನಕ್ಷೆನ ಬಾವಿನಲ್ಲಿ ಬಚ್ಚಿಟ್ಟಿದೆ. ಅದ್ರಲ್ಲಿ ಬಾವಿನೇ ಇಲ್ಲ. ಅಯ್ಯೋ, ನಾನು ಮರದಲ್ಲಿ ಬಚ್ಚಿಟ್ಟಿದ್ದೆ. ಎಲ್ಲಂತೂ ಸಿಕ್ಕಾಪಟ್ಟೆ ಮರಗಳಿದೆ.
ಅದೇನದು ಹ್ಯಾಂಡ್ ಪಂಪ್ ಅಲ್ಲಿ ನೋಡಿ ಹ್ಯಾಂಡ್ ಪಂಪ್ ನನ್ಗನ್ಸುತ್ತೆ ಅದು ಪ್ರಾಣಿಗಳು ನೀರ್ ಕುಡಿಲಿ ಅಂತ ಇಲ್ಲೇ ಹಾಕಿದಾರೆ ಅಂತ ಅನ್ಮನೇ ಬೇಡ. ಹೌದಮ್ಮ, ನೀನು ಬಾವಿ ತೋಡು, ನಾವು ಮರ ನೋಡ್ಕೋತೀವಿ. ನಡೀರಿ ನಡೀರಿ, ಮೊದ್ಲು ನಕ್ಷೆ ನೋಡೋಣ. ಅಲ್ಲೋಡಿ, ಬೇಗ ಬೇಗ ಮಾಡಿ, ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ಬೇಗ ಈ ಮಣ್ಣನ್ ತೆಗೀರಿ. ಬೇಗ ಬೇಗ ಮಾಡಿ, ಬೇಗ ತೆಗಿರಿ ತೆಗಿರಿ, ಬೇಗ ಬೇಗ ತೆಗೀರಿ. ಹಾ, ಇಲ್ಲೊಂದ್ ಸ್ವಲ್ಪ ತೆಗೀರಿ. ಹಾ, ಬೇಗ. ಇಷ್ಟರಲ್ಲಿ ಯಾವ ಮರ ಅದು? ಆ ಮರ ಇಲ್ಲೇ ಎಲ್ಲೋ ಇರ್ಬೇಕು. ಅಲ್ಲಿದೆ.